ಸರ್ ಏನಾಯಿತು, ತಾಯಿ ಹೋದ ಮೇಲೆ ತಂದೆ ಸ್ವಲ್ಪ ಅನಾಥ ಪ್ರಜ್ಞೆ ಕಡಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ದೇವರ್ ಇನ್ಸೆಪರಬಲ್. ಕರೆಕ್ಟ್. ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ. ನಮ್ಮ ತಾಯಿ ಬಹುಶಃ ಆ ಥರ ಒಬ್ಬ ಹೆಂಡತಿ ಸಿಗಬೇಕು ಅಂದರೆ ತುಂಬ ಜನ್ಮದ ಪುಣ್ಯ ಮಾಡಿರ್ಬೇಕು. ಯಾವಾಗ ನಮ್ಮ ತಾಯಿ ಕಾಲವಾದ್ಲೋ ತಂದೆಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತು. ನಾನು ಬಂದು 24 ಗಂಟೆ ನಮ್ಮ ಅಪ್ಪನ ಜೊತೆ ಇರೋಕ್ಕಾಗಲ್ಲ, ಅಥವಾ ನನ್ನ ತಮ್ಮ ಇರೋಕ್ಕಾಗಲ್ಲ, ನಮ್ಮ ಅಗ್ದಿರು ಇರೋಕ್ಕಾಗಲ್ಲ. ಅವರವರು ಅವ್ರ ಗಂಡ ಅವ್ರ ಮಕ್ಕಳು ಎಲ್ಲ ದೂರ ಆದಾಗ ಒಬ್ಬರೇ ತೋಟದ ಮನೆಯಲ್ಲಿ ಕೂತಿದ್ದಾಗ ತುಂಬ ಬೇಜಾರಾಗಿ ಸ್ವಲ್ಪ ಬೇರೆ ಅಭ್ಯಾಸಕ್ಕೆ ದಾಸರಾದರು. ಆ ಲೋನ್ಲಿನೆಸ್ಸು. ಸೊ ಶುಗರ್ ಬಂತು ಅವ್ರಿಗೆ. ಆ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ. ಯೂಸ್ ಟು ಸ್ಮೋಕ್, ಯೂಸ್ ಟು ಬೂಸ್. ಸೊ ಇದೆಲ್ಲ ಆಗ್ತಾ ಒಂದು ಪಾಯಿಂಟಲ್ಲಿ ನಾನು ಒಂದಿನ ಊರಿಗೆ ಹೋದೆ. ಪಾಪ ಅವ್ರ ಕಾಲಿಗೆ ಏನೋ ಮೆಡಿಸಿನ್ ಆಗ್ತಾ ಕೂತಿದ್ರು. ಏನಾಯಿತು ಅಂತ ಅಂದೆ. ಏನೋ ನೋಡಪ್ಪ, ಕಾಲು ಏನೋ ಗಾಯ ಆಗ್ಬಿಟ್ಟಿದೆ, ವಾಸಿ ಆಗ್ತಾ ಇಲ್ಲ. ಯಾಕೋ ಟೆನ್ಷನ್ ಆಯಿತು ನನಗೆ. ಬಾ, ಇದೆಲ್ಲ ಏನಾಗ್ತದೆ ಸರ್? ನೀವು ತೋರಿಸಿದ ಫೋಟೋ ನಾನು ನೆನಪಿದೆ ಜಗೇಶ್. ತನ್ನೆಲ್ಲ ನಮ್ಮ ಶೂಟಿಂಗ್ ಕಾಮಿಡಿ ಮಾಡ್ತಾ ಇದೀವಿ, ನಾವಿಬ್ರು ಜೋಕ್ಸ್ ಮಾಡ್ತಾ ಇದೀವಿ, ರಗಳೆ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಒಂದು ಫೋಟೋ ಬಂತು. ಇವರಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಡಯಾಬಿಟಿಸ್ ಹೆಚ್ಚಿಗೆ ಆಗ್ಬಿಟ್ಟಿತ್ತು, ಇವರು ನಿರ್ಧಾರ ತಗೋಬೇಕು. ಹೇಳಿ ಜಗೇಶ್. ಪಾಪ ಅದೇ ಅವ್ರಿಗೆ ವಿಪರೀತ ಶುಗರ್ ಬಂತು. ಅದಾದಮೇಲೆ ನಾನು ಯಾಕೆ ಮೆಡಿಸಿನ್ ಹಾಕ್ತಿದ್ದೀರಿ ಅಂತ ಕೇಳಿದೆ. ಗಾಯ ಆಗಿದೆಪ್ಪ, ವಾಸಿ ಆಗ್ತಿಲ್ಲ ಅಂದಾಗ ನನಗೆ ಸ್ವಲ್ಪ ಸೈನ್ಸ್ ಗೊತ್ತಿರೋದ್ರಿಂದ ನನಗೆ ಅರ್ಥವಾಯಿತು ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ. ಅದಾದಮೇಲೆ ನಾನು ನಿಮಗೆ ಹೇಳ್ತಿದ್ದೆ, ದಯವಿಟ್ಟು ಸ್ಮೋಕ್ ಮಾಡಬೇಡಿ, ಕುಡಿಬೇಡಿ ಅಂತ. ನೀವು ನಮ್ಮ ಮಾತು ಕೇಳಲಿಲ್ಲ. ಯಾಕೋ ಕಾಲಿಗೆ ತೊಂದರೆ ಆದಂಗಿದೆ, ದಯವಿಟ್ಟು ಬನ್ನಿ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ನಾನು ಹೇಳಿದೆ. ಪಾಪ ಹೇಳಿದಾಗ ಭಾಳ ಗೌರವ ನನ್ನ ಕಂಡ್ರೆ. ನನ್ನ ಬೆಳವಣಿಗೆ ನೋಡಿದ್ಮೇಲೆ ತುಂಬ ರೆಸ್ಪೆಕ್ಟ್ ಮಾಡೋರು ನನ್ನ. ಸರಿ ಆಯ್ತು ನಡಿಯಪ್ಪ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಜೈನ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವಾಗ ಚೆಕ್ ಮಾಡಿ, ಇಲ್ಲ ಇವ್ರಿಗೆ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ಕಷ್ಟ, ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್, ಒಂದು ಸ್ಟೆಂಟ್ ಹಾಕಿ ನೋಡೋಣ, ಅಕಸ್ಮಾತ್ ಅದು ಫೇಲ್ಯೂರ್ ಆದರೆ ವ್ಯಾಟ್ ಟು ಆಂಪ್ಯೂಟಿಸ್ ಲೆಗ್ ಅಂತ ಅಂದರು. ನಾನು ಅವ್ರ ಕೈ ಹಿಡ್ಕೊಂಡು ಕೇಳ್ಕೊಂಡೆ, ಬೇಡಿ, ನಮ್ಮ ತಂದೆ ಹುಲಿ ಥರ ನೋಡಿದ್ದೀನಿ, ಅವ್ರು ಕಾಲು ಹೋಗೋದೆಲ್ಲ ಬೇಡ, ದಯವಿಟ್ಟು ಸ್ಟೆಂಟ್ ಹಾಕಿ ಅಂತ ನಾನು ಹೇಳಿದಾಗ ಪಾಪ ಹಾಕಿದ್ರು. ಸ್ಟೆಂಟ್ ಹಾಕಿ ಹೆಪರಿನ್ ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಬ್ಲಡ್ ತಿಂದರೆಲ್ಲ ಕೊಟ್ಟು ಆ ಪೋರ್ಷನ್ ಎಲ್ಲ ತೆಗೆದು ತಿರ್ಗಿ ಬ್ಲಡ್ ಸರ್ಕ್ಯುಲೇಷನ್ ಬರೋ ಥರ ಎಲ್ಲ ಮಾಡಿ ಒಂದು 3 ತಿಂಗಳಾದಮೇಲೆ ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸಿ ನಾನು ಡಾಕ್ಟ್ರ್ ಕೇಳಿದೆ, ಸರ್ ಕರ್ಕೊಂಡೋಗಿ ಬಿಡ್ಬೋದಾ ನಮ್ಮ ತಂದೆನ ಊರಿಗೆ ಅಂದರೆ, ಈಸ್ ಸೇಫ್ ಯು ಕ್ಯಾನ್ ಅಂತ ಹೇಳಿದ್ರು. ನೋಡಿ ಎಂಥ ದೌರ್ಭಾಗ್ಯ. ನಾನು ಊರಿಗೆ ಕರ್ಕೊಂಡೋಗಿಬಿಟ್ಟೆ. ತಿರ್ಗಾ ವಾಪಸ್ಸು ನನಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲಪ್ಪ, ಕುತ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಪೇನ್ ಆಗ್ತಾಯಿದೆ ನನಗೆ ಅಂತ. ನಾನು ತಿರ್ಗಾ ವಾಪಸ್ಸು ಕರ್ಕೊಂಬಂದೆ ಅವ್ರಿಗೆ. ತಿರ್ಗಾ ಡಾಪ್ಲರ್ ಚೆಕ್ ಎಲ್ಲ ಮಾಡಿದೆ, ತಿರ್ಗಾ ಬ್ಲಾಕ್ ಆಗಿಬಿಟ್ಟಿದೆ, ಇನ್ಎವಿಟಬಲ್ ಜಗೇಶ್, ಯು ಹ್ಯಾವ್ ಟು ಆಂಪ್ಯೂಟ್ ಅಂತ ಅಂದರು. ತುಂಬ ಬೇಜಾರಾಗೋಯ್ತು ನನಗೆ. ನಾನು ನಮ್ಮ ತಂದೆನ ನಿಧಾನಕ್ಕೆ ಮುದ್ದಾಡಿ, ನಾನು ಅಣ್ಣ ಅಂತ ಕರಿತಾ ಇದ್ದಿದ್ದು, ತುಂಬ ಕಿಸ್ ಮಾಡ್ತಾಯಿದ್ದೆ ಅವ್ರಿಗೆ, ನಿಧಾನಕ್ಕೆ ಮುತ್ತು ಕೊಟ್ಟವ್ರಿಗೆ ಅವ್ರಿಗೆ ಬದುಕಿನ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದೆ. ನೋಡಿ, ಏನೇನು ನಮ್ಮ ಭಾಗ್ಯಕ್ಕೆ ಬರುತ್ತೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದೊಂದು ಸರಿ ನಮಗೆ ಗೊತ್ತಿಲ್ದಂಗೆ ದೇವರು ನಮ್ಮಿಂದ ಏನೇನೋ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಮನಸ್ಸನ್ನ ತುಂಬ ಗಟ್ಟಿಯಾಗಿ ಇಟ್ಕೋಬೇಕಾಗ್ತದೆ. ನಿಮಗೆ ನಾಳೆ ದಿನ ಯಾವುದೋ ಒಂದು ಅಂಗ ಹೋಯ್ತು ಅಂದರೆ ನಾನು ಎಲ್ಲವೂ ಕಳ್ಕೊಂಡೆ ಅನ್ನೋ ಒಂದು ನೋವು ಬೇಡ ನಿಮಗೆ. ಯಾಕಪ್ಪ ಏನೇನೋ ಹೇಳ್ತಾ ಇದ್ಯಾ ಅಂದರು. ನಂಗೆ ಅಳು ತಡೆಯೋಕ್ಕಾಗಿಲ್ಲ. ನಾನು ತಬ್ಕೊಂಡು ಹತ್ಬಿಟ್ಟೆ. ಇಲ್ಲಣ್ಣ, ನಿನಗೆ ಯು ಆಲ್ಮೋಸ್ಟ್ ಲಾಸ್ಟ್ ಯುವರ್ ಲೆಗ್, ತೆಗಿಲೇಬೇಕಿದು, ತೆಗಿಲಿಲ್ಲ ಅಂದರೆ ನೀನು ಸತ್ತೋಗ್ತೀಯಾ, ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಅಂದಾಗ ಪಾಪ ನನ್ನೇ ನೋಡಿದ್ರು. ನಿಮ್ಮಪ್ಪ ಇರಬೇಕಾ ನಿನ್ನ ಜೊತೆ ಇನ್ನ? ಬಿಟ್ಟು ಮಾಡಿಬಿಟ್ರು. 2 ಕಾಲಿಗೆ ಒಂದು ನನಗೆ ಆ ಕಾಲನ್ನ ಹಿಡ್ಕೊಂಡು ನೋಡ್ತಾ ಇದ್ದೆ ನಾನು. ತುಂಬ ಬೇಜಾರಾಯಿತು ನನಗೆ. ಹುಲಿ ಥರ ಇದ್ರು ಪಾಪ. ಅವ್ರ
ಅವರು ಡಾಕ್ಟ್ರ್ ಹೇಳ್ತದೆಲ್ಲ ಮುಟ್ಬೇಡಿ ಬಿಸಾಕಿ ಅಂತ. ನಾನು ಫೋಟೋ ಎಲ್ಲ ತೊಗೊಂಡು ನಾನು ಇಟ್ಕೊಂಡಿದ್ದೆ, ತುಂಬ ವರ್ಷ ಇಟ್ಕೊಂಡಿದ್ದೆ ಅದನ್ನು. ನೋಡಿ ಎಂಥ ದೌರ್ಭಾಗ್ಯ. ಆಮೇಲೆ ನಾನು ಹೇಳಿದೆ ನಮ್ಮ ತಂದೆಗೆ, ಅಣ್ಣ ಹೆದರಬೇಡಿ, ನಿಮ್ಗೆ ಅದ್ಭುತವಾದ ಕಾಲಾಗಿ ನಡೆಸ್ತೀನಿ, ವಾಪಸ್ ತಿರ್ಗಾ ನಿಮಗೆ ಅಂತ ಹೇಳಿ ಐ ಆರ್ಡರ್ಡ್ ಫಾರ್ ಎ ಲೆಗ್. ಒಬ್ಬ ರಸ್ಲರು ನಮ್ಮ ತಂದೆ, ಓಹ್ ಕಾಲಿಲ್ದಂಗೆ ಕುಂಟುನ್ ಥರ ಎಲ್ಲ ಇರಬೇಕಪ್ಪ ನಾನು ಅಂದರು. ಇಲ್ಲ, ನಿಮ್ಮ ಕಾಲು ಕೊಡಿಸ್ತೀನಿ ನಾನು, ಹೆದರಬೇಡಿ ಅಂತ ಹೇಳಿ ತಿರ್ಗಾ ವಾಪಸ್ಸು ಅವ್ರಿಗೆ ಕಾಲು ಹಾಕ್ಸಿ ಒಂದು ಪೈಜಾಮ, ಲೂಸ್ ಪೈಜಾಮ ಹಾಕಿ ಅವ್ರಿಗೆ ನಿಲ್ಲಿಸಿ, ಆವಾಗ ನಮ್ಮ ತಂದೆ ನಿಂತ್ಕೊಂಡ್ರು, ಹಿಂಗೆ ಕೋಲ್ ಹಿಡ್ಕೊಂಡು ನಿಂತ್ಕೊಂಡು ನೋಡಿದ್ರು. ಶಬಾಷ್ ಮಗನೇ, ವಾಪಸ್ ಕಾಲು ಕೊಟ್ಟೆ ನನಗೆ, ತುಂಬ ಥ್ಯಾಂಕ್ಸ್ ಅಂತಂದರು. ನಡೀರಿ ಇದರಲ್ಲಿ ನಡೆದ್ರು ಪಾಪ. ಏನು ನೋಡಿ ದೇವ್ರ ಲೀಲೆ ನಂಗೆ ಗೊತ್ತಿಲ್ಲ. ತಿರ್ಗಾ ಇನ್ನು 3 ತಿಂಗಳಿಗೆ ಗೆಟ್ ಎ ಮೆಸೇಜ್, ಯಾವ ಟು ಆಂಪಿಟ್ 1 more leg ಅಂತ. ನಾನು ಅವತ್ತು ಭಾಳ ಸಂಕಟಪಟ್ಟೆ. ನಾನು ನಮ್ಮ ತಂದೆಯವ್ರನ್ನ ತೋಟಕ್ಕೆ ಕರ್ಕೊಂಡೋಗಿ ಒಂದು ಮೂಲೆಯಲ್ಲಿ ಕೂರಿಸಿ, ತ್ಯಾಗಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಬಟ್ ದೇಹಗಳಲ್ಲಿ ಅಂಗಗಳನ್ನ ತ್ಯಾಗ ಮಾಡೋದಿದೆಯಲ್ಲ, ಅದಕ್ಕಿಂತ ತುಂಬ ಸಂಕಷ್ಟ ಇನ್ನೊಂದಿಲ್ಲ. ವಿಧಿ ಇಲ್ಲ, ಯಾಕೋ ಹಿಂಗಾಗಿದೆ. ನನ್ನ ಮೇಲೆ ಅಭಿಮಾನ ಇದ್ದರೆ ನೀವು ಇನ್ನೂ ನನ್ನ ಜೊತೆ ಬಾಳಬೇಕು, ನಿಮ್ಮನ್ನು ಉಳಿಸ್ಕೋಬೇಕು. ನಾನು ಕಿತ್ತಾಕಿ ಇನ್ನೊಂದು ಕಾಲು ಹೊಟ್ಟೋಗ್ಲಿ, ಬನ್ನಿ ಹೋಗೋಣ, ಹಾರ್ಟಿಗೆ ತೊಂದರೆ ಆಗುತ್ತಂತೆ ಅಂತ ಅಂದಾಗ ನಮ್ಮ ತಂದೆ ಹಿಂಗೆ ನೋಡಿ 2 ಕೈನ ಚಾಚಿದ್ರು, ನನಗೆ ತಪ್ಕೊಂಡ್ರು. ನಿನ್ನಂಥ ಮಗ ಇರಬೇಕಾದ್ರೆ ಈ ಕಾಲು ಪುಡ್ಗೋಸಿ ಕಣೆ, ಅಂಗಡಿಯ ಹೋಗೋಣ ತೆಗೆಸಿದ್ರು. ಕಾಲಲ್ಲಿ ತೆಗೆಸಿದ ಮೇಲೆ ನಾನು ನಿಮ್ಮ ಜೊತೆ ಆ್ಯಕ್ಟಿಂಗ್ ಬಂದೆ. ಹೌದು, ನನಗೆ ಆಶ್ಚರ್ಯ. ಆ ಟೈಮಲ್ಲಿ ಅಂಥ ಒಂದು ಘಟನೆ ನಡೀತಾ ಇದೆ, ಅಷ್ಟೊಂದು ಸೆಂಟಿಮೆಂಟಲ್ ವಿಷಯ ನಡೀತಿರ್ಬೇಕಾದ್ರೆ ನಾವು ಅಲ್ಲಿ ಕಾಮಿಡಿ ಚಿತ್ರ ಮಾಡ್ತಾ ಇದೀವಿ. ನಮ್ಮ ಕಲಾವಿದರ ಜೀವನನೇ ಹಾಗೆ. ನಮ್ಮ ಪರ್ಸನಲ್ ಲೈಫ್ ಏನೋ ಇರುತ್ತೆ, ಇಲ್ಲೋ ಏನೋ ಮಾಡ್ತಾ ಇರ್ತೀವಿ. ಆ ಕ್ಷಣ ನನಗೆ ಮರೆಯೋಕ್ಕೆ ಆಗಲ್ಲ. ನೀವು ಆಕ್ಟ್ ಮಾಡ್ತಾ ಇದ್ವಿ, ಈ ಗಾಡಿ ಓಡಿಸ್ಕೊಂಡು ಸುಮಾರು ಜನ ಬಂದ್ರು. ಸಾಂಗ್ ಶೂಟಿಂಗ್ ನಿಮ್ದು ನಡೀತಾ ಇತ್ತು, ನಾನು ಬಿಡುವಾಗಿದ್ದೆ. ಬಂದಾಗ ತುಂಬಾ ಜನ ಓಡಿಸ್ಕೊಂಡ್ ಬಂದ್ರು. ಅವ್ರ ಭಾಷೆ ಬರಲ್ಲ ನನಗೆ. ನಾನು ಇದನ್ನ ನೋಡಿದ ತಕ್ಷಣ ನಮ್ಮ ಅಪ್ಪನ ನೆನಪಾಯ್ತು. ಅರೆ ನಮ್ಮ ಅಪ್ಪನ್ಗೆ ಒಂದು ಕಾಲ್ ಕೊಡಿಸ್ತೀನಿ ಇದರಲ್ಲಿ ಅಂತ ಹೇಳಿ ಅವ್ರಿಗೆ ಹೋಗಿ ಮಾತಾಡಿಸ್ತೇವೆ. ಐ ವಾಂಟ್ ಟು ಬೈ ದಿಸ್ ಅಂತ ಹೇಳಿದೆ. ಅವರು ಪಾಪ ಯಾರೋ ನಾನು ಅಣಗಿಸ್ತಾ ಇದೀನಿ ಅಂತ ತಿಳ್ಕೊಂಡು ಕಿರ್ಚಾಡಿದ್ರು. ಅವ್ನು ಯಾರೋ ಕೋಆರ್ಡಿನೇಟರ್ ಇದ್ದ ನಮ್ಮ ಜೊತೆ. ಅವ್ನು ವಾಟ್ ಹ್ಯಾಪನ್ ಅಂತ ಕೇಳಿದೆ. ನಾನು ಅವ್ನಿಗೆ ಹೇಳಿದೆ, ನಮ್ಮ ತಂದೆಗೂ 2 ಕಾಲಿಲ್ಲ, ಇದು ಕೊಡಿಸ್ಬೇಕು, ಅವರು ಚೆನ್ನಾಗಿದೆ, ಅದನ್ನು ಕೇಳಕ್ಕೆ ಬಂದೆ ಅಂದಾಗ ಅವ್ರು ಹೋಗಿ ಹೇಳಿದ್ರೆ ಅಷ್ಟು ಜನ ಮುತ್ಕೊಬಿಟ್ರು ನನಗೆ. ಐಮ್ ಸಾರಿ ಅಂದ್ಬಿಟ್ಟು ಪಾಪ ಅವ್ರು ಕಾರ್ಡ್ ಕೊಟ್ಟರು. ಅಲ್ಲೇ 1.25 ಲಕ್ಷ ಕೊಟ್ಟು ಅದನ್ನು ಫ್ಲೈಟಲ್ಲಿ ಹಾಕ್ಕೊಂಡ್ಬಂದು ನಮ್ಮ ಅಪ್ಪನಿಗೆ ಮಾಯಸಂದ್ರಿಗೆ ತಗೊಂಡೋಗಿ, ನಾನು ಇದನ್ನು ಇಳಿಸ್ಲಿಲ್ಲ ನನ್ನ ಗಾಡಿಯಿಂದ. ನಾನು ಹೋಗಿ ನಮ್ಮ ಅಪ್ಪನ ಮುತ್ಕೊಟ್ಟು, ಅಣ್ಣ ಇವತ್ತಿಂದ ಹಳೇ ಗೌಡ್ರು ತಿರ್ಗಾ ಊರು ತುಂಬ ಓಡಾಡ್ತಾರೆ, ತೋಟ ತುಂಬ ಓಡಾಡ್ತಾರೆ, ಅವ್ರ ಕೆಲಸ ಅವರೇ ಮಾಡ್ತಾರೆ, ಆ ಥರದೊಂದು ನಿಮಗೆ ಪ್ರೆಸೆಂಟೇಷನ್ ತೊಗೊಂಬಂದು ನಾನು ನಿಮಗೆ ಅಂದೆ. ಏನಪ್ಪ ಅಂತ ಅಂದರು. ನಾನು ಅವ್ರನ್ನ ಕರ್ಕೊಬಂದು ಈ ಚೇರ್ ಮೇಲೆ ಕೂರಿಸಿ ಇದು ಡ್ರೈವಿಂಗ್ ಮಾಡೋದು ಹೇಳ್ಕೊಟ್ಟೆ. ಅವತ್ತು ಸಂಜೆನೆ ಎಲ್ಲರನ್ನ ಕರೆಸಿ ನಮ್ಮ ತಂದೆ ಎಲ್ಲೆಲ್ಲಿ ಓಡಾಡ್ತಾರೋ ಆ ಜಾಗವೆಲ್ಲ ಸಿಮೆಂಟ್ ಹಾಕ್ಸಿ ಇಡೀ ತೋಟದಲ್ಲೆಲ್ಲ ಜಾಗ ಮಾಡಿಸಿ ಎಲ್ಲ ಮಾಡಿಸಿ ಅವ್ರಿಗೆ ಈ ಗಾಡಿನಲ್ಲಿ ನಾನು ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದಾಗ ನಂಗೆ ತುಂಬ ಖುಷಿ ಆಗೋದು ಏನು ಅಂದರೆ, ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ 7 ಗಂಟೆಗೆ ನಮ್ಮ ಅಪ್ಪನಿಗೆ ಒಂದು ಫೋನ್ ಮಾಡಿವೆ. ಏನು ಬಾಸ್, ಏನು ಮಾಡ್ತಿದ್ದೀರಿ ಅಂತ ಕೇಳಿವೆ. ಊನಪ್ಪ ಇಲ್ಲೇ ತೋಟದಲ್ಲಿ ಕಾಯಿ ಕೀಳಿಸ್ತಾ ಇದ್ದೀನಿ ಕಣೆ ಅಂತ ಅನ್ನೋದು. ಆರಾಮಾಗೆ ಅವ್ರ ಬದುಕನ್ನ ಅವ್ರು ನೋಡ್ಕೊಂಡ್ರು. ಅದರಲ್ಲಿ ಈ ಗಾಡಿ ಅವ್ರ ಆಪರೇಷನ್ ಆದಮೇಲೆ ಐ ಆಮ್ ಸೋ ಪ್ರೌಡ್, ನಾನು 10 ವರ್ಷ ಅವ್ರನ್ನ ಬದುಕಿಸ್ಕೊಂಡಿದ್ದೆ.